ನೀವು ಸರ್ಕಾರದವ್ರು ಕೇಳಬೇಕು. ನಾನು ಸರ್ಕಾರದಲ್ಲಿ ಇಲ್ಲ. ಸರ್ ಅದರ ಒಂದು ಭಾಗ ಅಲ್ಲ. ಇಲ್ಲ ಅದ್ರ ಹೊರಗಡೆ ಇದ್ದೀನಿ ನಾನು. ನೀವು ಅವ್ರನ್ನೇ ಕೇಳಬೇಕು, ನಿಗಮ ಮಂಡಳಿ ಯಾವ್ಯಾವ ಮಾನದಂಡ ಇಟ್ಕೊಂಡು ಇವರು ನಿಗಮ ಮಂಡಳಿ ಮಾಡ್ತಾ ಇದ್ದಾರೆ ಅಂತ. ನನಗೇ ಗೊತ್ತಿಲ್ಲ ಅವ್ರು ಯಾವ ಮಾನದಂಡ ಇಟ್ಕೊಂಡು ನಿಗಮ ಮಂಡಳಿ ಮಾಡ್ತಾ ಇದ್ದಾರೆ ಅಂತ. ಅವ್ರು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಅದು ನಿಂತಿರೋದು ಗೊತ್ತಿಲ್ಲ, ಮುಂದೆ ಆಗೋದು ಗೊತ್ತಿಲ್ಲ. ಸರ್ಕಾರದಿಂದ ಹೊರಗಡೆನೇ ಇದ್ದೀನಿ. ನಮ್ಮದು ಸರ್ಕಾರ, ಪಕ್ಷದ ಸರ್ಕಾರ, ಪಕ್ಷ ನಮ್ಮದು. ಪಕ್ಷ ಅವನು ಎಷ್ಟು ಕಾನ್ಫಿಡೆನ್ಸ್ ತಗೊಂಡು ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿರೋದು. ನಾನು ಯಾಕೆ ಕಾಂಗ್ರೆಸ್ ಮೇಲೆ ಅಸಮಾಧಾನ ಕಾಂಗ್ರೆಸ್ ಮೇಲೆ ಅಸಮಾಧಾನ ಅಂತ ಹೇಳಬೇಡಿ. ನಾನು ಸೇರಿದವನು ವಿದ್ಯಾರ್ಥಿ ದಶೆಯಿಂದ ಕಾಂಗ್ರೆಸ್ಸಲ್ಲಿ ಸೇರಿರ್ತಕ್ಕಂಥವನು. ಅಧಿಕಾರಕ್ಕೆ ಇದಕ್ಕೆ ನಾನು ವಲಸೆ ಪ್ರಾಣಿ ಅಲ್ಲ. ಅಧಿಕಾರಕ್ಕೆ ಇನ್ನೊಂದು ಇದಕ್ಕೆಲ್ಲ ಬೇರೆ ಪಕ್ಷಗಳನ್ನ ಬದಲಾವಣೆ ಮಾಡೋನಲ್ಲ. ಆ ಪ್ರಶ್ನೆ ನೀವು ಕೇಳಬಾರ್ದಾಗಿತ್ತು ನನ್ನನ್ನು. ಕಾಂಗ್ರೆಸ್ಸಲ್ಲಿ ಕೆಲವರು ಅವ್ರದ್ದೇ ಕಾಂಗ್ರೆಸ್ ಅಂತ ಇದ್ದಾರೆ, ಅದ್ರ ಬಗ್ಗೆ ಅಷ್ಟೇ ನಮ್ಮ ಅಸಮಾಧಾನ. ಅಸಮಾಧಾನ ಅದು ತಿಳ್ಕೊಂಡವ್ರಿಗೆ ಗೊತ್ತಾಗುತ್ತೆ. ಸಿಟ್ಟು ನನಗೆ ಯಾಕೆ, ಅವ್ರದ್ದು ರಾಜ್ಯದ ಮುಖ್ಯಮಂತ್ರಿಗಳು, ಸಿಟ್ಟು ನನಗೆ ಯಾಕೆ ಆಗಬೇಕು ಅವ್ರ ಮೇಲೆ? ಅವರು ಕಾಂಗ್ರೆಸ್ ಪಕ್ಷಕ್ಕೆ ವಲಸೆ ಬಂದಿರೋಲ್ಲ ಸರ್. ಅದಿರ್ಬೋದು. ನೀವು ಸರ್ಕಾರದವ್ರು ಕೇಳಬೇಕು. ನಾನು ಸರ್ಕಾರದಲ್ಲಿ ಇಲ್ಲ. ಸರ್ ಅದರ ಒಂದು ಭಾಗ ಅಲ್ಲ. ಇಲ್ಲ ಅದ್ರ ಹೊರಗಡೆ ಇದ್ದೀನಿ ನಾನು. ನೀವು ಅವ್ರನ್ನೇ ಕೇಳಬೇಕು, ನಿಗಮ ಮಂಡಳಿ ಯಾವ್ಯಾವ ಮಾನದಂಡ ಇಟ್ಕೊಂಡು ಇವರು ನಿಗಮ ಮಂಡಳಿ ಮಾಡ್ತಾ ಇದ್ದಾರೆ ಅಂತ. ನನಗೇ ಗೊತ್ತಿಲ್ಲ ಅವ್ರು ಯಾವ ಮಾನದಂಡ ಇಟ್ಕೊಂಡು ನಿಗಮ ಮಂಡಳಿ ಮಾಡ್ತಾ ಇದ್ದಾರೆ ಅಂತ. ಅವ್ರು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಅದು ನಿಂತಿರೋದು ಗೊತ್ತಿಲ್ಲ, ಮುಂದೆ ಆಗೋದು ಗೊತ್ತಿಲ್ಲ. ಸರ್ಕಾರದಿಂದ ಹೊರಗಡೆನೇ ಇದ್ದೀನಿ. ನಮ್ಮದು ಸರ್ಕಾರ, ಪಕ್ಷದ ಸರ್ಕಾರ, ಪಕ್ಷ ನಮ್ಮದು. ಪಕ್ಷ ಅವನು ಎಷ್ಟು ಕಾನ್ಫಿಡೆನ್ಸ್ ತಗೊಂಡು ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿರೋದು. ನಾನು ಯಾಕೆ ಕಾಂಗ್ರೆಸ್ ಮೇಲೆ ಅಸಮಾಧಾನ ಕಾಂಗ್ರೆಸ್ ಮೇಲೆ ಅಸಮಾಧಾನ ಅಂತ ಹೇಳಬೇಡಿ. ನಾನು ಸೇರಿದವನು ವಿದ್ಯಾರ್ಥಿ ದಶೆಯಿಂದ ಕಾಂಗ್ರೆಸ್ಸಲ್ಲಿ ಸೇರಿರ್ತಕ್ಕಂಥವನು. ಅಧಿಕಾರಕ್ಕೆ ಇದಕ್ಕೆ ನಾನು ವಲಸೆ ಪ್ರಾಣಿ ಅಲ್ಲ. ಅಧಿಕಾರಕ್ಕೆ ಇನ್ನೊಂದು ಇದಕ್ಕೆಲ್ಲ ಬೇರೆ ಪಕ್ಷಗಳನ್ನ ಬದಲಾವಣೆ ಮಾಡೋನಲ್ಲ. ಆ ಪ್ರಶ್ನೆ ನೀವು ಕೇಳಬಾರ್ದಾಗಿತ್ತು ನನ್ನನ್ನು. ಕಾಂಗ್ರೆಸ್ಸಲ್ಲಿ ಕೆಲವರು ಅವ್ರದ್ದೇ ಕಾಂಗ್ರೆಸ್ ಅಂತ ಇದ್ದಾರೆ, ಅದ್ರ ಬಗ್ಗೆ ಅಷ್ಟೇ ನಮ್ಮ ಅಸಮಾಧಾನ. ಅಸಮಾಧಾನ ಅದು ತಿಳ್ಕೊಂಡವ್ರಿಗೆ ಗೊತ್ತಾಗುತ್ತೆ. ಸಿಟ್ಟು ನನಗೆ ಯಾಕೆ, ಅವ್ರದ್ದು ರಾಜ್ಯದ ಮುಖ್ಯಮಂತ್ರಿಗಳು, ಸಿಟ್ಟು ನನಗೆ ಯಾಕೆ ಆಗಬೇಕು ಅವ್ರ ಮೇಲೆ? ಅವರು ಕಾಂಗ್ರೆಸ್ ಪಕ್ಷಕ್ಕೆ ವಲಸೆ ಬಂದಿರೋಲ್ಲ ಸರ್. ಅದಿರ್ಬೋದು. ನೀವು ಸರ್ಕಾರದವ್ರು ಕೇಳಬೇಕು. ನಾನು ಸರ್ಕಾರದಲ್ಲಿ ಇಲ್ಲ. ಸರ್ ಅದರ ಒಂದು ಭಾಗ ಅಲ್ಲ. ಇಲ್ಲ ಅದ್ರ ಹೊರಗಡೆ ಇದ್ದೀನಿ ನಾನು. ನೀವು ಅವ್ರನ್ನೇ ಕೇಳಬೇಕು, ನಿಗಮ ಮಂಡಳಿ ಯಾವ್ಯಾವ ಮಾನದಂಡ ಇಟ್ಕೊಂಡು ಇವರು ನಿಗಮ ಮಂಡಳಿ ಮಾಡ್ತಾ ಇದ್ದಾರೆ ಅಂತ. ನನಗೇ ಗೊತ್ತಿಲ್ಲ ಅವ್ರು ಯಾವ ಮಾನದಂಡ ಇಟ್ಕೊಂಡು ನಿಗಮ ಮಂಡಳಿ ಮಾಡ್ತಾ ಇದ್ದಾರೆ ಅಂತ. ಅವ್ರು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ, ಅದು ನಿಂತಿರೋದು ಗೊತ್ತಿಲ್ಲ, ಮುಂದೆ ಆಗೋದು ಗೊತ್ತಿಲ್ಲ. ಸರ್ಕಾರದಿಂದ ಹೊರಗಡೆನೇ ಇದ್ದೀನಿ. ನಮ್ಮದು ಸರ್ಕಾರ, ಪಕ್ಷದ ಸರ್ಕಾರ, ಪಕ್ಷ ನಮ್ಮದು. ಪಕ್ಷ ಅವನು ಎಷ್ಟು ಕಾನ್ಫಿಡೆನ್ಸ್ ತಗೊಂಡು ಮಾಡ್ತಾರೆ ಅನ್ನೋದು ಅವ್ರಿಗೆ ಬಿಟ್ಟಿರೋದು. ನಾನು ಯಾಕೆ ಕಾಂಗ್ರೆಸ್ ಮೇಲೆ ಅಸಮಾಧಾನ ಕಾಂಗ್ರೆಸ್ ಮೇಲೆ ಅಸಮಾಧಾನ ಅಂತ ಹೇಳಬೇಡಿ. ನಾನು ಸೇರಿದವನು ವಿದ್ಯಾರ್ಥಿ ದಶೆಯಿಂದ ಕಾಂಗ್ರೆಸ್ಸಲ್ಲಿ ಸೇರಿರ್ತಕ್ಕಂಥವನು. ಅಧಿಕಾರಕ್ಕೆ ಇದಕ್ಕೆ ನಾನು ವಲಸೆ ಪ್ರಾಣಿ ಅಲ್ಲ. ಅಧಿಕಾರಕ್ಕೆ ಇನ್ನೊಂದು ಇದಕ್ಕೆಲ್ಲ ಬೇರೆ ಪಕ್ಷಗಳನ್ನ ಬದಲಾವಣೆ ಮಾಡೋನಲ್ಲ. ಆ ಪ್ರಶ್ನೆ ನೀವು ಕೇಳಬಾರ್ದಾಗಿತ್ತು ನನ್ನನ್ನು. ಕಾಂಗ್ರೆಸ್ಸಲ್ಲಿ ಕೆಲವರು ಅವ್ರದ್ದೇ ಕಾಂಗ್ರೆಸ್ ಅಂತ ಇದ್ದಾರೆ, ಅದ್ರ ಬಗ್ಗೆ ಅಷ್ಟೇ ನಮ್ಮ ಅಸಮಾಧಾನ. ಅಸಮಾಧಾನ ಅದು ತಿಳ್ಕೊಂಡವ್ರಿಗೆ ಗೊತ್ತಾಗುತ್ತೆ. ಸಿಟ್ಟು ನನಗೆ ಯಾಕೆ, ಅವ್ರದ್ದು ರಾಜ್ಯದ ಮುಖ್ಯಮಂತ್ರಿಗಳು, ಸಿಟ್ಟು ನನಗೆ ಯಾಕೆ ಆಗಬೇಕು ಅವ್ರ ಮೇಲೆ? ಅವರು ಕಾಂಗ್ರೆಸ್ ಪಕ್ಷಕ್ಕೆ ವಲಸೆ ಬಂದಿರೋಲ್ಲ ಸರ್. ಅದಿರ್ಬೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.